ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೆಂಗಿದ್ರಿ? ಹೋಪ್ ಎಲ್ಲರೂ ಆರಾಮಿದ್ರಿ ಅಂತ ಅಂದ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವು ಮಸ್ತ್ ಆರಾಮಾಗಿ ನೋಡ್ರಿ. ಇವತ್ತಿನ ಡೇ ಬ್ಲಾಗ್ ಈಗ ನೈಟ್ ಸ್ಟಾರ್ಟ್ ಮಾಡೋಕ್ಕಂತೀನಿ ನೋಡ್ರಿ. ನೆನ್ನೆ ಬ್ಲಾಗ್ನ ಅದು ಮಿಡ್ ನೈಟ್ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಂತೀನಿ. ನೆನ್ನೆ ಬ್ಲಾಗ್ನ ನೋಡಿರೋದಕ್ಕೆ ಆಲ್ರೆಡಿ ಗೊತ್ತಿರ್ತೈತಿ. ಅನಿತಾ ಬರೋಕ್ಕಂತವ ಹಾಸ್ಟೆಲಿಂದ ಅಂತೇಳಿ. ಸೊ ಅದ್ರ ಸಲುವಾಗ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ಅಂತೇಳಿ ನೋಡಿರ್ತೀರಿ. ಒಂದು ಸ್ವಲ್ಪ ಆಕೆಗೆ ಖುಷಿ ಪಡ್ಸೋಣ ಅಂಥೇಳಿ ಡೆಕೋರೇಷನ್ ಮಾಡೋಕ್ಕಂತಂದು ಹೂ ಎಲ್ಲ ತೊಗೊಂಡು ಬಂದೀನಿ. ಬಟ್ ಯಾವ ಥರ ಡೆಕೋರೇಷನ್ ಮಾಡ್ಬೇಕಂತ ಹೇಳಿ ಐಡಿಯಾನ ಬರುವಲ್ಲ ನನಗೆ. ಅದನ್ನೂ ಮಲಗಿಸೀನಿ. ಅವನು ಸುಮ್ಮನೆ ನಿದ್ದಿಗೆ ಇರಿಸೋದು ಬೇಡ ಅಂತೇಳಿ. ನನ್ನ ತಮ್ಮನೂ ಮಲ್ಕೊಂಡನ. ಅನ್ವಿತನೂ ಫೋನ್ ಹಚ್ಚಿದ್ಲು. ಈಗೊಂದು ತಾಸು 1.5 ತಾಸಿಂದ ವಿಡಿಯೋ ಕಾಲ್ ಮಾಡ್ತೀನಿ ಮಮ್ಮಿ, ನೋಡೋಂಗಾಗೈತಿ ನಿನ್ನ ಅಂತೇಳಿ. ಇನ್ನೇನು ಬೆಳಕಾದ್ರೆ ಮನೆಗೆ ಬರ್ತಿಲ್ಲ ಅನ್ವಿತ, ಮನೆಗೆ ಬಂದಿಂದ ನೋಡೋಕ್ಕಂತಿ ಅಂತಂದು ಹೇಳಿದೆ. ಮತ್ತು ಇದೆಲ್ಲ ರೆಡಿ ಮಾಡಿರೋದೆಲ್ಲ ಗೊತ್ತಾಗುತ್ತೆ ಬೇಡ ಅಂಥೇಳಿ ರಂಗೋಲಿ ಪುಡಿ ಮತ್ತು ಫ್ಲವರ್ಸ್ ಯೂಸ್ ಮಾಡಿಕೊಂಡು ಹೆಂಗೋ ಡೆಕೋರೇಷನ್ ಮಾಡಬೇಕಂತ ಅಂದ್ಕೊಂಡೀನಿ. ಟೈಮ್ ನೋಡಿದ್ರೆ 1 ಗಂಟೆ ಆಗೈತಿ. ಇನ್ನು ಡೆಕೋರೇಷನ್ ಎಲ್ಲ ಮುಗಿಸಿ ಎಷ್ಟು ಗಂಟೆ ಆಗುತ್ತೇನೋ ಗೊತ್ತಿಲ್ಲ ಮಲ್ಕೊಳ್ಳೋದ್ರೊಳಗೆ. ಬೆಳಗ್ಗೆ 6 ಗಂಟೆ ಇಲ್ಲ 7 ಗಂಟೆ ಆಗುತ್ತೆ ಮನೆಗೆ ಬರೋಕ್ಕಂತಂದು ಹಸ್ಬೆಂಡ್ ಹೇಳಿದರು. ನೋಡೋದು ಬೆಳಗ್ಗೆ ಎಷ್ಟು ಗಂಟೆಗೆ ಬರ್ತಾರ ಅಂತಂದು. ನಾನಂಕ ಬೇರೆ ಎಕ್ಸಾಕ್ಟಾಗಿ ಅಂತಂದು ಹೇಳ್ಬೋದು ಯಾವಾಗ ಬರ್ತಾರ ಅಂತಂದು. ಸೊ ಜಾಮೂನು ಎಲ್ಲ ಮಾಡಿಟ್ಟೇನಿ. ಸೊ ಡೆಕೋರೇಷನ್ ಮಾಡಿಬಿಟ್ರೆ ಆಯ್ತು. ಏನೋ ಚಿಕ್ಕದಾಗಿ ಏನೋ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡೋಣ. ಅದು ಫಸ್ಟ್ ಇಯರ್ ಯಾಕೆ ಹಾಸ್ಟೆಲ್ಗೆ ಹಾಕಿದ್ದಲ್ಲ. ಸೊ ಮನೆಗೆ ಬಂದಾಗ ಒಂದು ಸ್ಪೆಷಲ್ ವೆಲ್ಕಮ್ ಇರಲಿ, ಆಕೆನೂ ಒಂದು ರೀತಿ ಖುಷಿ ಪಡ್ತಾವ ಅಂಥೇಳಿ ಏನೋ ಮಾಡೋಕ್ಕಂತೀನಿ. ನೋಡೋದು ಫೈನಲ್ ಲುಕ್ ಯಾವ ರೀತಿಯಾಗಿ ಬರುತ್ತಾ ಅಂಥೇಳಿ. ಸೊ ಫ್ಲವರ್ಸ್ ಎಲ್ಲ ಈಗ ಫುಲ್ಲು ಅದು ಹಾಕ್ಕೊಂಡಿನಿ. ಈಗ ಒಂದು ಪ್ಲೇಟಿಗೆ 3 ಕಲರ್ಸ್ ಫ್ಲವರ್ಸ್ ತೊಗೊಂಡು ಬಂದಿನಿ. ಒಂದು ಯೆಲ್ಲೋ, ಒಂದು ವೈಟು, ಇನ್ನೊಂದು ರೆಡ್. ಟೈಮ್ ಭಾಳ ಆಗೈತಿ. ತಮ್ಮ ಅರ್ವಿನ ಅವ್ರಿಗೆ ಎದ್ದಾಗನ ಮಾಡ್ಕೊಡ್ಬೇಕಾಗಿತ್ತು. ಬಟ್ ನಾನು ಅವಾಗಿನ್ನೂ ಎಡಿಟ್ ಮಾಡೋಕ್ಕಂತಿದ್ದೆ. ವಿಡಿಯೋನ ಎಡಿಟ್ ಮಾಡಿ ಡೌನ್ಲೋಡಿಗೆ ಹಾಕೀನಿ. ಅದನ್ನು ಅಪ್ಲೋಡಿಗೆ ಹಾಕಬೇಕು. ಸೊ ಫ್ಲವರ್ಸ್ ರೆಡಿ ಆದವು. ಹೆಚ್ಚಿಗೆ ಬಲೂನ್ ಒಂದು 2-3 ತೊಗೊಂಡು ಬರ್ಬೇಕಂತಂದು ಅಂದ್ಕೊಂಡಿನಿ, ಮರ್ತಾ ಬಿಟ್ಟೆ. ಅಕಸ್ಮಾತ್ ಬೆಳಗ್ಗೆ ಒಂದು 7 ಗಂಟೆ ಮೇಲೇನಾದ್ರು ಬಂದರು ಅಂತಂದ್ರೆ ಅಂಗಡಿ ಓಪನ್ ಇರ್ತವೆ. ಸೊ ಅವಾಗ ಹೋಗಿ ತೊಗೊಂಡು ಬರ್ತೀನಿ. ಇಲ್ಲ ಜಲ್ದಿ ಬಂದರು, ಹಿಂಗೆ 5:30-6 ಗಂಟೆ ಹಿಂಗೆ ಬಂದರು ಅಂತಂದ್ರೆ ಇಷ್ಟ್ರ ಮ್ಯಾಗ ನಾನು ಮುಗಿಸ್ಬಿಡ್ತೀನಿ. 1-2 ಫ್ಲವರ್ ಇಟ್ಟೆ ನೋಡ್ರಿ ಅಂದಿತ್ತಾಗ ಅಂತೇಳಿ ನೋಡ್ಕೊಂಡು ಏನೆಲ್ಲ ಇಲ್ಲಿ ಡೆಕೋರೇಟ್ ಮಾಡ್ತೀನಿ. ಆ್ಯಂಡ್ ಅಕ್ಕಿಗಂತೇಳಿ ಚಾಕ್ಲೇಟನ್ನು ತೊಗೊಂಡು ಬಂದೀನಿ, ನೋಡ್ತಿರ್ಬೋದು ನೋಡ್ರಿ. ಫ್ಲವರ್ಸ್ ರೆಡಿ ಆದವು, ನೋಡ್ತಿರ್ಬೋದು. ಬರ್ರಿ ಈಗ ಫಸ್ಟು ರಂಗೋಲಿ ಪುಡಿಯಿಂದ ಎಲ್ಲ ಇಲ್ಲಿ ಹಾಕ್ಕೊಂಡು ಬಿಡ್ತೀನಿ. ಸೊ ನೋಡ್ರಿ ಫ್ರೆಂಡ್ಸ್, ಫಸ್ಟು ರಂಗೋಲಿ ಪುಡಿಯಿಂದ ಈ ರೀತಿ ಹಾಕ್ಕೊಂಡಿನಿ. ಈಗ ಇದಕ್ಕೀಗ ಫ್ಲವರ್ಸಿಂದ ಬಾರ್ಡ್ರ್ ಕೊಡಬೇಕು ಅಂತ ಅಂದ್ಕೊಂಡಿನಿ. ಆ್ಯಕ್ಚುಲಿ ಅನ್ವಿತಾಗ ಇಲ್ಲಿವರೆಗೂ ನಾನು ಈ ರೀತಿ ಸರ್ಪ್ರೈಸ್ ಒಂದು ಸಲನೂ ಕೊಟ್ಟಿಲ್ಲ. ಇದು ಫಸ್ಟ್ ಟೈಮು. ಅದು ಫಸ್ಟ್ ಇಯರ್ ಹಾಸ್ಟೆಲಿಗೆ ಹೋಗ್ಯಾಳಲ್ಲ, ಬೇಜಾರು ಮಾಡಿಕೊಂಡು ಹೋಗ್ಯಾಳ ಹತ್ಕೊಂಡು. ಮತ್ತು ಈಗ 3.5 ತಿಂಗಳು ಆತಕ್ಕೆ ನೋಡ್ಲಾರ್ದನ. ನಮ್ಮ ಮನ್ಯಾಗ ರೀಸೆಂಟಾಗಿ ಏನು ಮದುವೆ ಆತಲ್ಲ, ಸೊ ಆ ಮದುವೆ ಮುಗಿಸ್ಕೊಂಡು ಅನ್ವಿತನ ನೋಡೋಕ್ಕಂತ ಹಾಸ್ಟೆಲಿಗೆ ಹೋಗಿದ್ವಿ ಜನವರಿ ಮಂತ್ ಒಳಗೆ. ಮತ್ತು ಹಸ್ಬೆಂಡಿಗೆ ಲೀವ್ ಸಿಗಂಗಿಲ್ಲ ಅಂತೇಳಿ ಇನ್ನು ಫೆಬ್ರವರಿ ಒಳಗೆ ಹೋಗ್ಬೇಕು ಅಂತ ಅಂದ್ಕೊಂಡ್ವಿ. ಬಟ್ ಅವಾಗೂ ಊರಿಗೆ ಅದು ಹೋಗಿದ್ವಿ, ಜಾತ್ರೆ ಅದು ಇತ್ತು. ಆ ಮಂತೊಳಗೂ ಹೋಗೋಕ್ಕಾಗಲಿಲ್ಲ. ಇನ್ನು ಮಾರ್ಚು ಎಕ್ಸಾಮ್ ಮಂತದು, ಎಕ್ಸಾಮ್ಸ್ ಅದು ಸ್ಟಾರ್ಟ್ ಆಗ್ಯವು. ಸೊ ನಾವು ಹೋಗಿ ಯಾಕೆ ಮೈಂಡಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತಂದು ಮಾರ್ಚ್ ಒಳಗೂ ಹೋಗೋಕ್ಕಾಗಲಿಲ್ಲ. ಇನ್ನೊಂದು 15-20 ದಿನದ ಬಿಡ್ತಾಳಲ್ಲ ಬಿಡು ಅಂತಂದು ಹಂಗೆ ಮುಂದಕ್ಕೆ ಒತ್ತುಕೊಂತನ ಹೋದ್ವಿ.
ಸೊ ಹೆಚ್ಚು ಕಮ್ಮಿ ಅನ್ವಿತಾನೆ ಈಗ ನೋಡ್ಲಾರ್ದನ 3.5 ತಿಂಗಳಾಗೈತಿ. ಸೊ ಹಾಗಾಗಿ ಆಕೆಗೆ ಏನಾರ ಒಂದು ಸ್ವಲ್ಪ ಖುಷಿ ಆಗೋ ರೀತಿ ಸರ್ಪ್ರೈಸ್ ರೀತಿ ಮಾಡೋಣ ಅಂತಂದು ಮನ್ಯಾಗ ಸಿಂಪಲ್ಲಾಗಿ ಆಕೆಗೆ ಜಾಮೂನ್ ಅಂದರೆ ಇಷ್ಟ. ಸೊ ಗುಲಾಬ್ ಜಾಮೂನು ಮಾಡೇನಿ ಸ್ವೀಟ್ ಅಂತೇಳಿ. ಆ್ಯಂಡ್ ಬ್ರೇಕ್ಫಾಸ್ಟ್ ಏನಾದರೂ ಬಂದಿಂದ ಕೇಳಿ ಮಾಡೋಣ ಅಂತಂದು ಅಂದ್ಕೊಂಡೇನಿ. ಆ್ಯಂಡ್ ಈ ರೀತಿ ಸಿಂಪಲ್ಲಾಗಿ ವೆಲ್ಕಮ್ ಡೆಕೋರೇಷನ್ ಮಾಡೇನಿ. ಸೊ ಸಿಂಪಲ್ಲಾಗಿ ಮಾಡೋಕ್ಕಂತೀನಿ ನೋಡ್ರಿ ಫ್ರೆಂಡ್ಸ್. ಟೈಮ್ 1 ಗಂಟೆ ಆಗೈತಿ. ಆ್ಯಕ್ಚುಲಿ ಟೈಮ್ ಭಾಳ ಆಗೈತಿ, ಬೇಡ ಬಿಡು ಅಂತಂದು ಅಂದ್ಕೊಂಡೆ. ಬಟ್ 1 ವರ್ಷ ಆಕಿನ ಬಿಟ್ಟಿದ್ದೀವಿ. ಇದೊಂದು 1 ತಾಸು ಆಕೆಗೆ ಅಂತೇಳಿ ಟೈಮ್ ಕೊಡೋದೇನು ಭಾಳ ಅಲ್ಲ. ದಿನ ಹೆಂಗಿದ್ರು ನಿದ್ದೆಗೆಟ್ಟೇ ಇಡ್ತೀನಿ. ಇವತ್ತು ಒಂದಿನ ಮತ್ತೊಂದು ತಾಸು ನಿದ್ದೆಗೆಟ್ಟು ಏನಾಗಲ್ಲ ಅಂತಂದು ಸೊ ನೈಟೆಲ್ಲ ಮಾಡೋಕ್ಕಂತೀನಿ ನೋಡ್ರಿ. ಖುಷಿಗಾಗಿ ನನ್ನ ಮಗಳ ಮೇಲೆ ಇರೋ ಪ್ರೀತಿಗಾಗಿ ಮಾಡೋಕ್ಕಂತೀನಿ. ಆ್ಯಕ್ಚುಲಿ ನನಗೂ ಈ ರೀತಿ ಸರ್ಪ್ರೈಸ್ ಕೊಡೋಕೆ ಇಷ್ಟ ಆಗುತ್ತೆ. ನಾನು ಪ್ರೀತಿಸುವಂಥ ವ್ಯಕ್ತಿಗಳಿಗೆ, ಎಲ್ಲ ಹೆಣ್ಮಕ್ಳಿಗೂ ಆಲ್ಮೋಸ್ಟ್ ಸರ್ಪ್ರೈಸ್ ಅಂತಂದ್ರೆ ಯಾರಿಗೆ ಇಷ್ಟ ಆಗಂಗಿಲ್ಲ ಹೇಳ್ರಿ. ಸೊ ನಿಮ್ಗೆ ಇಷ್ಟ ಆಗುತ್ತಾ ಅಂತ ಅಂದ್ಕೊಂಡಿನಿ. ನೋಡೋಣ ಏನಾಗುತ್ತೆ ಅಂತ. ಬೆಳಗ್ಗೆ ನೋಡ್ರಿ ಫ್ರೆಂಡ್ಸ್, ಈ ರೀತಿಯಾಗಿ ಮಾಡಿದ್ದೀನಿ ಸಿಂಪಲ್ಲಾಗಿ. ಸೊ ನೋಡ್ತಾ ಇರ್ಬೋದು. ಸೊ ನೋಡ್ರಿ ಫ್ರೆಂಡ್ಸ್, ಒಳಗೆ ಎಂಟ್ರಿ ಆದ ಕೂಡಲೇ ಈ ರೀತಿಯಾಗಿ ಇರ್ತೈತಿ. ಸೊ ನೋಡ್ತಾ ಇರ್ಬೋದು. ಇಷ್ಟು ಮಾಡಿದ್ದೀನಿ ನೋಡ್ರಿ. ಹೆಂಗಾಗೈತಿ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ. ನೋಡಬೇಕು ಇನ್ನು ಅನ್ವಿತಾ ನೋಡಿ ಯಾವ ರೀತಿ ಸರ್ಪ್ರೈಸ್ ಆಕಿನ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಅಂತಂದು ನಾನು ನೋಡೋಕೆ ವೆಯ್ಟ್ ಮಾಡೋಕ್ಕಂತೀನಿ. ಸೊ ಈಗ 1:45 ಹಿಂಗತೆ ಆಗೈತೆ ನೋಡ್ರಿ. ಒಂದು ½ ಅನ್ ಅವರ್ 3/4 ಅವರ್ ಮಾಡಿ ಮುಗಿಸೇನಿ. ವೆಲ್ಕಮ್ ಬ್ಯಾಕ್ ಟು ಹೋಮ್ ಮಗಳೇ ಅಂತಂದು ಈ ರೀತಿಯಾಗಿ ಹಾಕಿ ನೋಡ್ರಿ. ಮಸ್ತ್ ಚೆನ್ನಾಗಿ ಕಾಣಕ್ಕಂತೈತಿ. ಸಿಂಪಲ್ಲಾಗಿದ್ರು ಖುಷಿ ಆಯ್ತು. ಇನ್ನು ನೆಕ್ಸ್ಟ್ ಮಾರ್ನಿಂಗ್ ಸಿಗ್ತೀನಂತ ಅನ್ವಿತಾ ಬಂದಿಂದ. ಸೊ ಎಸ್ ನೋಡಿರಿ ಫ್ರೆಂಡ್ಸ್, ನೈಟ್ ಡೆಕೋರೇಷನ್ ಮಾಡಿದ್ನ ಈಗ ನೆಕ್ಸ್ಟ್ ಮಾರ್ನಿಂಗ್ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಂತೀನಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಅನ್ವಿತಾ ಬರೋಕ್ಕಂತಾಳ. ಸೊ ಇನ್ನೇನು ಒಂದು 2 ನಿಮಿಷದಾಗ ಬರ್ಬೋದು. ಬಂದು ನೋಡ್ರಿ ಅನ್ವಿತಾ. ತಡಿ 1 ನಿಮಿಷ. ಹಾಂ ಕರ್ಕೊಂಬ. ನಾವು ಓಪನ್ ಮಾಡಿ ಏನು ಮಾಡ್ಬೇಕು? ಕರೆಕ್ಟ್ ಕಣ್ಮುಚ್ಚ. ನಟ್ ನೋಡ್ಬೇಕು, ಬಾಗ ನಟ್ ನೋಡಕ್ಕೆ ಕಣ್ ಓಪನ್ ಮಾಡಿ ಒಳಗೆ ಮುಂದೆ ಬಾ. ನಾನು ಇದನ್ನ ತಿಂದು ಬಂದೇನಲ್ಲಿ. ಇದನ್ನೆಲ್ಲ ಯಾವಾಗ ಮಾಡಿರಿ? ರಾತ್ರಿ 2 ಗಂಟೆಗೆ ಮಾಡ್ಕೊಂಡಿ. ಖುಷಿ ಆಯ್ತಾನೆ? ಇದನ್ನ ತಿಂದು ಬಂದೇನ ಅಲ್ಲಿ. ಹೆಂಗಿತ್ತು ಸರ್ಪ್ರೈಸ್? ಚಲೋ ಇತ್ತು. ಚಲೋ ಇತ್ತು ನೋಡಿ ಫ್ರೆಂಡ್ಸ್. ಫೈನಲಿ ಅನ್ವಿತಾ ಬಂದ್ಲ ಹಾಸ್ಟೆಲಿಂದ. ಮಮ್ಮಿ ಅದನ್ನ ವಾಶ್ ಮಾಡಿ. ವಾಶ್ ಮಾಡ್ತೀನಿ, ಎಲ್ಲ ವಾಶ್ ಮಾಡ್ತೀನಿ. ಸೊ ಡೆಕೋರೇಷನ್ ಹೆಂಗಿತ್ತು ಅನ್ವಿತಾ? ವೆಲ್ಕಮ್ ಡೆಕೋರೇಷನ್ ಚಲೋ ಅನಿಸ್ತು? ಹಾಂ ಚಲೋ ಇತ್ತು. ಈಗ ಬಂದು ಅನಿಸ್ಬೇಕಾರೆ ಹಾಂ ಒಂದು ಮೈಕ್ ಅದು ನಿನ್ನೆ ಬಂದೈತಿ ಹಾಡಕ. ಹಲೋ, ಇದೇ ನಾನ್ ಮಾಡ್ಲಾ? ಹಲೋ 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 ಹಲೋ. ಮುಂಗಾರು ಮಳೆಯಲ್ಲಿ ತಂದಲ್ಲೇ ನೀನಲ್ಲೇ ಪ್ರೀತಿಯ ಮುನ್ಸೂಚನೆ. ಆರಾಮದಿನ ಮಾಮ, ನೀ ಆರಾಮದಿನ? ನೀವು ಏನೇನೋ ತಗೊಂಡ್ಬಿಟ್ಟಿವಿ ನೋಡು ನಾವು. ಅದನ್ನ ತೋರಿಸ್ತೀನಿ. ನನ್ನ ಪಪ್ಪ ಇನ್ನೊಂದು ಹೇಳಿ ತೋರಿಸ್ತಾನಂತ ನೋಡು. ನೀವು ಏನೇನೋ ತಗೊಂಡ್ರ ನಾನು ಬಿಟ್ಟು ಕ್ಯಾಟ. ಹೌದು, ನೀವು ಇಲ್ಲೇ ನೋಡು. ಏನ್ ತಗೊಂಡೈತಿ? ಬೆಡ್ರೂಮ್ನ್ಯಾಗ ಇಲ್ಲೇ ನೀವು ವಾಷಿಂಗ್ ಮಿಷಿನ್ ಕೇಳಿನಿಲ್ಲ ತಗೊಂಡೆ. ನಿನ್ನ ಕೇಳಿಲ್ಲಕ್ಕೆ ಕೇಳಿಲ್ಲ ತೊಂದ್ರೆ ಇಲ್ಲವ ತೊಂದಿಲ್ಲ ಅಂದೆ. ಈ ಬೆಡ್ರೂಮ್ನಾಗ ಏನಿಲ್ಲ ಬಿಡು, ಐತಿ.
ಮೊದ್ಲ ಇದ್ದಿಲ್ಲ ಇಲ್ಲ. ಇದನ್ನ ತಗೊಂಡು ಇದನ್ನ ಶಾರ್ಟ್ ವಿಡಿಯೋನ ಹಿಂಗ್ ಮಾಡಕತ್ತಾರ ನನಗ. ನಿನಗ ಇದು ನಿನಗೊಂದು ನನಗೊಂದು ತಗೊಂಬಂದಿದ್ವಿ ಬನಶಂಕರಿ ಜಾತ್ರಾಗ. ಆಕಿ ನಿನಗೂ ತಗೊಂಡ ಅಂತ ಹೇಳಿದಿ. ನಿನಗೂ ತಗೊಂಡೈತಿ ಇದು ಇದು ಒಂದ್ ನಿನಗ ಒಂದ್ ನನಗ ಜಾತ್ರಾಗ ಅಂತ ತಗೊಂಡೈತಿ ಯವ್ವ. ಅರುಣಿಗಿಲ್ಲ ನಂದು ಯಾರು ನಂದ ಯೂಸ್ ಮಾಡುದು ಆತ್ ನೋಡಿ ಇಷ್ಟ ತಗೊಂಡಿ ನೋಡವ ಏನು ತಗೊಂಡಿಲ್ಲ. ಏನು ಡೆಕೋರೇಷನ್ ರಾತ್ರಿ 2 ಗಂಟೆ ಊಟ ಮಾಡಿದೆ ಇಷ್ಟ ನೋಡ್ರಿ 1 ನಿಮಿಷದ ಖುಷಿ. ಚಿಂಗಮ್ ಚಿಂಗಮ್ ಮೇಡವನ್ನಲ್ಲ ಚಿಂಗಮ್ ತಿನ್ಬಾರ್ದ ತಿನ್ಬೇಕಲ್ಲ ಸ್ವಚ್ಛ ಆಗ್ತಾವ. ಏ ಮುಂಜಾನೆ ಹಾಲು ಅವ್ನು ತಿನ್ಬಾರ್ದ. ಚಲೋ ಇದ ಅಂತ ಮಾಮಾಗ ಕೊಟ್ಟಿನ್ ಮಾಮ ಬರೀ ತಿಂತಾನ. ಮಾಮಾಗೇನು ಹೇಳಂಗೇ ಇಲ್ಲ ನೀವು. ಮಮ್ಮ ತಿಂತಾನ ಇದನ್ನ ಚಿಂಗಮ್ ತಿಂತಾನ ಯಾವಾಗ ಬಾಯಾಗ ಅದನ್ನೇ ಇರ್ತೈತಿ. ಅವಳಪ್ಪ ಇದು ನನ್ನ ಮೆಮೊರಿ ಕೊಡ್ತೇನೆ. ಅದಕ್ಕೆ ಚಾಕ್ಲೇಟ್ ಅದು ಕೆಟ್ಟ ತಗೋತ ಮೆಮೊರಿ ಇಟ್ಕೊಳ್ಳೋಂಥದ್ದು ರ್ಯಾಪರ್ ಅದ ನಿಟ್ಕೋ. ಇದು ನೀನ ಹರಿಣಿ ಇಟ್ಬಿಟ್ಟು ಹಿಂಗ್ ಸಾಕಾಗ ಹಿಂಗ್ ಮಾಡ್ತಾ. ಹೂ ನಾನು ಬೆಳಗ್ಗೆ ಬಾರ್ಡರ್ ತಗೊಂಡ್ಕೊಂಡಿದ್ದೆ ನೋಡಿ ಬಾರ್ಡೇ ಇಲ್ಲ ಚೆನ್ನಾಗಿ. ನಾ ಬರೇ ಫ್ರೈಡೆ ಅವತ್ತು ಯಾವಾಗ ಇದನ್ನ ಹಾಕಕ್ ಸ್ಟಾರ್ಟ್ ಮಾಡಿದಾಗ 1 ಗಂಟೆ ಆಗಿತ್ತು. 1 ಮುಗಿತ 2 ತಾಸನೇ ಮುಗಿಸಿದ್ವಿ. ಈಗ ಬೇಡ ತಿನ್ನೋಗ ತಿನ್ನೋಗ್ರಿ ಅಕ್ಕಿ ತಿನ್ನಕ್ ಬಂದಿದ್ದೆ ಮತ್ತ ಇಟ್ಕೋ ಇಟ್ಕೋ ನಿನ್ ಕೈ ಇಟ್ಕೋ. ಹಸ್ಕನು ಹೂವ ತಗೊಂಡ ರಂಗೋಲಿ ಹಾಕಿ ನೋಡ. ಹೂವ ಅದಾವ ಈಗ ಅನ್ವಿತ ಬಂದ್ಮೇಲೆ ಇನ್ನೇ ಒಳಗ ಅದಿನ ತಲೆ ಮ್ಯಾಗ ಬಿದ್ದಿರ್ತಾವ. ನನಗೊಂದು ಏನ್ ಸ್ವೀಟ್ ಸ್ವೀಟ್ ತಗೊಂಡ್ರಲ್ಲ ನನ್ನ ಓರಿಯೋ ಸಿಲ್ಕನ್ನೇ ಅವ್ನ ಮೊದ್ಲ ಹಲ್ಲ ಇವು ಅದಾವು ಅಂತ ಕೊಡು ನಿಂಗ್ ಬಾಳ ಇಷ್ಟ ಅಂತ ನೀವು ಕೊಡು ಇವಾಗ ಫಸ್ಟ್. ನಿನಗೆ ಇನ್ನೊಂದು ಸರ್ಪ್ರೈಸ್ ಐತನ ಆಯ್ತಾ? ಎಷ್ಟು ಸರ್ಪ್ರೈಸ್ ಕೊಡ್ತೀರಿ? ಜಾಮೂನು ಯಾರು ಎಲ್ಲಿ ಯಾವಾಗ ಮಾಡಿದ್ ನೀವು? ನಿನ್ನೆ ಮಾಡಿ ನೀವು ಯಾಕ ನಿನಗೆ ಮತ್ತೆ ಇಷ್ಟ ಅಂತೇಳಿ ನಾನು ಏನೇನು ಜಾಮೂನಲ್ಲಿ ಖುಷಿ ಆಯ್ತಾನೈತ? ಹೆಂಗಿತ್ತು ಎಲ್ಲ ಸರ್ಪ್ರೈಸ್? ಜಾಮೂನು, ವೆಲ್ಕಮ್ ಡೆಕೋರೇಷನ್ ಮತ್ ಫ್ರೈಸ್ ಯಾವ್ದು ಇಷ್ಟ ಆಯ್ತು? ಮತ್ತು ಮೈಲಾ ಇಷ್ಟ ಅದು ಎಲ್ಲ ಇಷ್ಟ ಅದು? ಎಲ್ಲ ಇಷ್ಟ ಆಗ್ಲಿ. ಸ್ವೀಟ್ ಹೆಂಗೈತಿ? ಸ್ವಲ್ಪ ಜಾಸ್ತಿ ಐತೆ ಮೀಡಿಯಂ ಐತೆ? ಮೀಡಿಯಂ. ನಾನು ಎಷ್ಟು ತಿಂತೀನಿ ಅಷ್ಟೇ. ನಾನೇನು ಒಂದು ಸ್ವಲ್ಪ ಮ್ಯಾಚಿಂಗ್ ಇದ್ದ ಇನ್ನು ಸ್ವಲ್ಪ ಡಾರ್ಕ್ ಮಾಮ ಯಾರು ತಗೊಂಡ? ಮಾಮ ಯಾರು ತಗೊಂಡ? ನಿಮ್ಗ ತಂದಿರೋದು ನಾನು ಹೋಗಲ್ಲ. ನಾಷ್ಟ ಏನ್ ಮಾಡ್ಬೇಕಂತ? ಏನ್ ಮಾಡಕತ್ತಿ? ಏನ್ ಮಾಡ್ತಿರ್ಬೋದು ಗೆಸ್ ಮಾಡು. ಪಾಸ್ತಾ. ಎಲ್ಲ ಗೆಸ್ ಮಾಡಿ ಬಿಡ ನೀನು. ಹೌದಿಲ್ಲ ಅದೇ ಇಲ್ಲ. ನೋಡಿ ಫ್ರೆಂಡ್ಸ್, ಈಗ ನಾಷ್ಟಕ್ಕೆ ಪಾಸ್ತಾ ಮಾಡಬೇಕು. ಒಟ್ಟು ಪಾಸ್ತಾ ಮಾಡೇ ಇಲ್ಲ. ಯಾವಾಗ ಮಾಡ್ತಿ? ಖಾರ ಮಾಡಬೇಡಮ್ಮ ತಾಯಿ. ಖಾರ ಮಾಡಲ್ಲ.
ಮಾಮ ನೀನ್ ಫಂಡ್ ಮಾಮ ತಗೊಂಡ್ಬಿಟ್ಟ ನೋಡು. ನಂಗ್ ಗೊತ್ತಿಲ್ಲ. ಮಾಮಂದು ಅರವಿಂದ್ ಅದ ಈಗ. ಇದ್ರನ್ನ ಮತ್ತ ಓಸು ಖಾಲಿ ಮಾಡಿ ನೀನ್ ಕೊಡ್ತೀನಿ ನೋಡಿ ಈಗ. ಯಾಕ್ ನಂದು ಎಷ್ಟ ಐತಿ? 2000 ಎಷ್ಟ ಐತಲ್ಲ? ಬಂದ್ಬಿಡ. ಚಾವಿ ಎಲ್ಲದವ? ಚಾವಿ ಎಲ್ಲದವನ? ಆಕೆ ಒಮ್ಮೆ ಹಾಸ್ಟೆಲ್ ಹೋಗಿ ನೋಟಮ್ ತೆಗ್ದಾಗ ಒಳಗಿರ್ಬೇಕು ನನ್ನ ಪರ್ಸ್ನಾಗ ಎಲ್ಲ. ನಂಗ ತೋರ್ಸ ತಗ ನೀನ್ ಮುಂದನ ತೋರ್ಸೈತಿ ಎನ್ಸಿಡಿ ಚಾವಿ ತಗೊಂಡ್ಬರ್ರಿ ಎಷ್ಟದವನು ಬಾಳ ಇಲ್ಲ ಅದ್ರಾಗ ಅವ್ವ ಅಪ್ಪ ಕೊಟ್ಟಿದ್ದನ್ನ ಹಾಕ್ಯಾರ ಮತ್ತೆ ಯಾರು ಕೊಡ್ತಾರ ಅವ್ರಿಗೆ? ಅವ್ರ ಕೊಟ್ರ ಅವ್ವ ಕೊಡೋಂಗಿಲ್ಲ ಅಪ್ಪ ಕೊಡ್ಬೇಕು. ಇಬ್ರು ಇನ್ಯಾರು ಕೊಡ್ತಾರ ಅವ್ರಿಗೆ? ಅವ್ರ ಪಪ್ಪ ಕೊಡ್ತಾನ. ಅವ್ರ ಪಪ್ಪನ ತಿರ್ಸ್ಕೊಂಡ್ ಹಾಕಿ ಕೇಳ್ತಾರ ಅಷ್ಟ. 103 ಮಂದಿ ಆರಾಮದೇನು? ಬಟನ್ ಕೆಲಸ ಬಂದ್ ಮಾಡ್ತೀರಿ ನೀವು. ಮೈಕ್ ಒಳಗ ಚಾಕಿ ಅದನ್ನ. ಹಲೋ ಅಜ್ಜಿ. ಹಾ ಆರಾಮದೇನು? ಚಿಕ್ಕಮ್ಮರ ಹೌದು. ಬಂದಿಲ್ಲ ನಾಕಿನ. ಚಿನ್ನಿ ಚಿನ್ನಿ ಏನ್ ಮಾಡಕತ್ತಾಳು? ಅವ್ರ ಊರಾಗ ಅದಾಳ ಅಕ್ಕಿ. ಅಕ್ಕಿ ದೊಡ್ಡ ಬಾ ಮಾತಾಡಕತ್ತಾಳ ಅಕ್ಕಿ ಈಗ. ದೊಡ್ಡಮ್ಮ ದೊಡ್ಡಪ್ಪ ಎಲ್ಲ ಅನ್ನಕತ್ತಾಳ. ತನ್ನ ಹೆಸರು ಹೇಳಕತ್ತಾಳ ವನ್ವಿತ. ನಿನ್ನ ಹೆಸರು ಏನೋ ವನ್ವಿತ ಅಂತ. ನಾನು ನೋಡಿಲ್ಲ, ನಾನು ಫೋನ್ಯಾಗ ನೋಡಿರೋದು. ನಿಮ್ಮ ಮಮ್ಮಿ ಹೆಸರು ಏನಂದ್ರ ಶಾಂತ ಅಂತ. ಪಪ್ಪನ ಹೆಸರು ಏನೋ ಗುನ್ನಾತ ಅಂತಾಳ. ಇದ್ದಿದ್ದಿಲ್ಲ. ಸೊ ಎಸ್ ನೋಡ್ರಿ ಫ್ರೆಂಡ್ಸ್, ಪಾಸ್ತಾ ರೆಡಿ ಆಯ್ತು. ಮತ್ ಹಿಂಗ ಮಾಡ್ತಾರ. ಕ್ಯಾರೆಟ್ ಬೀನ್ಸ್ ಹಾಕಿ ಮಾಡ್ತಾರ, ಹಿಂಗ್ ಪಲಾವ್ ಮಾಡ್ದಂಗ. ಜೊತೆಯಾಗಿ ತುಂಬಾ ಸೊಗಸಾಗಿ ಏನನ್ನು ನಂಗೆ ಇಷ್ಟೆಲ್ಲ ಬರೋದಿಲ್ಲಪ್ಪ. ಬಾಯಾಗ ಮತ್ತ ಅದು ಉಣ್ಣದ್ ಬ್ಯಾಡ, ಅದಕ್ಕೆ ಕುಂತೈತದ. ಅರುಣ ನೀ ಕಾಡ್ಬೇಡ, ಮಿಲ್ಕ್ ಶೇಕ್ ಅಂತದ. ಕಾಲಿಟ್ರೇನ ಹಾಳು ಮಾಡ ನೋಡು. ಒಟ್ಟು ಕುಡಿಲಿಲ್ಲ ಒಂದ್ ಐದು ನಿಂದು ಇಡ್ರಿ. 2 ರೂಪಾಯಿ ಸಾಸ್ ಸೈಡ್ ಹಾಕ್ತಾನ, ಹಿಂಗ ಹಾಕ್ಲಿ ಇಡಿ. ಬರಬರ ಎರಡು ದಿನ ಬೇಕಾಗ್ತಾವನ ಇವನ್ ತೊಳ್ಯಾಕ. ಇಷ್ಟು ಇವು ಅಷ್ಟು ಒಂದ ದಿನ ತೊಳ್ಯಾಕ ಹಾಕಿದ್ನಿ ಅಂದ್ರೆ ವಾಷಿಂಗ್ ಮಿಷಿನ್ ಹಾಕಕ್ ಜಾಗ ಇಲ್ಲ. ಮ್ಯಾಕ್ ಹಾಕಿ ಬರ್ಬೇಕು ನಾವು ಮಳಗಿ ಮ್ಯಾಗ. ತೊಳೆದಿದ್ದು ಬಿಡು. ಎಲ್ಲ ಇಲ್ಲಿ ಒಂದ್ಸಲ ಎಲ್ಲ ಹಾಕ್ಬಿಡ್ಬೇಕು. ಒಂಥರ ವಾಸನೆ ಬಂದಿರ್ತಾವ ಅಲ್ಲೇ ರೂಮ್ನಾಗ ಇಟ್ಟಿರ್ತಾವಲ್ಲ. ಅವ್ರೆಲ್ಲೂ ಬಿಸ್ಲಿಗೆ ಹಾಕಿರಲ್ಲ ಅವ್ರು ಅರ್ಬಿಗಳು. ಅಲ್ಲೇ ಒಳಗವಲ್ಲ ನೀತ ಒಳಗ ಒಣಗಿಸ್ಕೊಂಡ್ ಒಳಗ ಹಾಕೊಂಡಿರ್ತಾರ. ಧೂಳು ಹೊಡಿತೈತೆ, ಧೂಳಿದ್ದು ಎಲ್ಲ ಫಂಗಸ್ ಎಲ್ಲ ತೆಗಿತೈತಿ. ಸೊ ನೋಡ್ರಿ ಫ್ರೆಂಡ್ಸ್, ಇಷ್ಟ ಅನ್ವಿತನ್ ಹಾಸ್ಟೆಲ್ ಬಟ್ಟೆಗಳನ್ನೆಲ್ಲ ವಾಶ್ಗೆ ಹಾಕಬೇಕು. ಸೊ ಒಂದದನ್ನು ತೊಳ್ಯಾಕೆ ಹಾಕಿದ್ರೆ ಒಣಗಾಕ ಇವು ಹಾಸಿಗೆ ಇದು 2 ಅದಾವೆ. ಬೆಡ್ಶೀಟು ಬ್ಲ್ಯಾಂಕೆಟ್ಸ್ ಅದಾವ. ಇಷ್ಟು ತೊಗೊಬಿಟ್ನಾಗ ಆಯ್ತು. ಅನ್ವಿತ ಎಲ್ಲ ಬ್ಯಾಗ್ನು ಅನ್ಪ್ಯಾಕ್ ಮಾಡಿದ್ಲು.
ಎಲ್ಲ ಅಲ್ಲಿ ಜೋಡಿಸ್ಕೊಳಕ್ಕೆ ಕೇಳೀನಿ. ಅದು ಇವತ್ತು ಅಂಕೂರ ಆಗಂಗಿಲ್ಲ. ಎಲ್ಲ ಇನ್ನು ಅಷ್ಟು ಬಟ್ಟೆ ಎಲ್ಲ ತೊಳೆದು ಕೊಟ್ಟಿನ ಮತ್ತೆ ಜೋಡಿಸ್ಕೊಂತಾಳ. ಕೊಂಡ್ಯಾಗ ಥಂಡ್ಯಾಗ ಅಪ್ಪು ಕಂಫರ್ಟ್ ಇಲ್ಲ. ಕಡಿಗೆ ತೆಗಿಬಾರ್ದು ಅದನ್ನ. ಅದು ಕ್ಲೀನಿಂಗ್ ಇದ್ದಾಗ ಅಷ್ಟ ಕಡಿಗೆ ತೆಗಿಯೋದು. ತಗೋ ಹಾಕು. ಅದು ಚಲೋ ಐತೆ ಅದನ್ನ ಹಾಕು. ಅಲ್ಲಿ ತನ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕ್ತಾವ ಅಂತ ನೋಡಿ. ಹಂಗ ಹಾಕೋದಲ್ಲ, ಒಂದೊಂದು ಬಿಚ್ಚಿ ಹಾಕ್ಬೇಕು. ಹಿಂಗ ಹಾಕ್ಬೇಕು. ಹಿಂಗ ಮಮ್ಮಿ ನಾನು ಒಂದ ಸಲ ಕ್ಲೋಸ್ ಮಾಡ್ತೀನಿ. ತಗೋ ಹೆಂಗ ಒಂದೊಂದು ಬಟ್ಟೆ ಹೆಂಗ ಬೇಕಂದ್ರ ಹಾಕ್ಬಾರ್ದು, ಓಪನ್ ಮಾಡಿ ಹಾಕ್ಬೇಕು ಬಿಚ್ಚಿ. ಅದು ಓಪನ್ ಮಾಡ್ತೈತಲ್ಲ ತಿರ್ಗಿಸ್ ನೋಡಸ್ಬೇಕಂತ ನೋಡು. ಈಗ ಹಿಂಗ ಇದು ಹಿಂಗ್ ತಗೊಂಡ್ ಹಿಂಗ ಹಾಕ. ತುರ್ಕ್ಬೇಡ, ಉದ್ದೆ ಮಾಡ್ಬೇಡ. ಮುಚ್ಚು, ನಾನು ಪುಷ್ ಮಾಡು ಅಷ್ಟ ಜರ್ಗ ಅಷ್ಟ. ನಾನು ಅಲ್ಲಿ ಬಿಡ, ಜಗಳ ಮಾಡ್ರಿ ಎಲ್ಲದಕ್ಕೂ. ಆಯ್ತಾ? ಕಡೆ ಹೇಳ್ತೀನಿ. ಇದು ಸ್ಪೀಡ್ ಮುಟ್ಟ, ಇನ್ನೊಂದ್ ಸಲ ಮುಟ್ಟ, ಇನ್ನೊಂದ್ ಸಲ ಮುಟ್ಟ. ಕಾಟನ್ ಐತಿ, ಕಾಟನ್ ಇರ್ಲಿ. ಇಷ್ಟು ಸ್ಟಾರ್ಟ್ ಮಾಡಿ. ಈಗ ಇಲ್ಲಿ ಸ್ಟಾರ್ಟ್. ಅಷ್ಟ ನಡಿ, ಅದಾಗತ್ ನಡಿ. ನಾನ್ ನೋಡ್ಬೇಕ. ನೋಡು, ನೀರ್ ಚಲೋ ಐತಿ. ತಗೊಳುತ್ತ ನೀರು ಸರಿ. ನಡಿ, ನಡೀರಿ ಸರಿ.